ರೇಷನ್ ಕಾರ್ಡ್ ಪರಿಷ್ಕರಣೆ ಜನರ ಆಕ್ರೋಶವನ್ನ ಈಗ ವಿಪಕ್ಷಗಳು ಅಸ್ತ್ರ ಮಾಡ್ಕೊಳ್ತಾ ಇದೆ. ಆಡಳಿತ ಪಕ್ಷದ ವಿರುದ್ಧ ಮುಗಿಬೀಳ್ತಾ ಇರುವಂಥದ್ದು. ಬಿಪಿಎಲ್ ಕಾರ್ಡ್ ಪರಿಷ್ಕರಣೆಗೆ ವ್ಯಾಪಕ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಸಚಿವರ ಸಮಜಾಯಿಷಿಯ ಮಧ್ಯೆಯೂ ಕೂಡ ಮಹಿಳೆಯರ ಆಕ್ರೋಶ ಜಾಸ್ತಿ ಆಗ್ತಿದೆ. ನಮಗೆ ಗೃಹಲಕ್ಷ್ಮಿ ಬೇಡ, ಉಚಿತ ಬಸ್ ಬೇಡ, ನಮಗೆ ರೇಷನ್ ಕಾರ್ಡ್ ಅನ್ನ ಕೊಡಿ ಅಂತ ಹೇಳಿ ಮಹಿಳೆಯರು ಗೋಳಾಟವನ್ನ ಆಡ್ತಿದ್ದಾರೆ, ಕಣ್ಣೀರಿಡ್ತಾ ಇದ್ದಾರೆ. ಬಿಜೆಪಿ ನಾಯಕರ ಭೇಟಿಯ ವೇಳೆ ಮಹಿಳೆ ಕಣ್ಣೀರಿಟ್ಟಿರುವಂತಹ ಘಟನೆ ನಡೆದಿದೆ. ಜಯನಗರದ ಪುಟ್ಟಯ್ಯನಪಾಳ್ಯದ ಮನೆಗೆ ಭೇಟಿ ಕೊಟ್ಟಿದ್ರು ಬಿಜೆಪಿ ನಾಯಕರು. ಈ ಸಂದರ್ಭದಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅಷ್ಟೇನಾ? ಅವೇನು ಕೆಲಸ ಇಲ್ಲ. ನೀನು ಒಬ್ಳೆ ಮನೆಯಲ್ಲಿ ಕೆಲಸ ಮಾಡ. ಕಾಂಗ್ರೆಸ್ ನಾವು ಈ ಜೋಬ್ಡಿಯಿಂದ ಇದ್ದೀವಿ. ನಾವು ಇವನ್ 40 ವರ್ಷ ಮೇಲೆ ಆಯಿತು. ಕ್ವಾರ್ಟರ್ಸ್ ಎಲ್ಲ ನಮ್ಗೆ ಕಟ್ಕೊಟ್ಟಿದ್ದಾರೆ. ಏನು ಆವಾಗಿಂದ ಇದ್ದೀವಿ. ಆದರೆ ಈ ತಿಂಗಳಲ್ಲಿ ನಮ್ಮ ರೇಷನ್ಗೆ ಹೋದಾಗ ಎಬ್ಬಟ್ಟಿಟ್ಟಾಗ ತಮ್ಮ ಆಗಿಲ್ಲಮ್ಮ ಅಂದರು. ಯಾಕೆ ಆವಾಗಲೇ ಗೊತ್ತಾಗಿದ್ದು ನಮ್ಮ ಕಾರ್ಡ್ ಕ್ಯಾನ್ಸಲ್ ಆಗಿದೆ ಅಂತ. ಯಾಕಪ್ಪ ಅಂದ್ವಿ. ಇಲ್ಲ ನಿಮ್ಮ ಹುಡುಗರು ಲೋನ್ ಏನೋ ತೊಗೊಂಡಿದ್ದಾರೆ, ಅದರಿಂದ ಕ್ಯಾನ್ಸಲ್ ಆಗಿದೆ ಅಂದರು. ನಾವು ಅಂದ್ವಿ ನಮ್ಮ ಹುಡುಗರು ಲೋನ್ ತಗೊಂಡ್ರೆ ನಮ್ಗೆ ಯಾಕಪ್ಪ ಕ್ಯಾನ್ಸಲ್ ಆಗುತ್ತೆ? ನಮ್ಮ ಹುಡುಗರು ನಮ್ಮ ಜೊತೆಲಿಲ್ಲ, ನಾವು ಒಬ್ಬಳೇ ಇರೋದು. ನಮ್ಗೆ ಹಾಸ್ಪಿಟ್ಲಿಗೆ ಅದಕ್ಕೆ ಇದಕ್ಕೆ ಬೇಕು ಅಂದರೆ ತಗೊಂಡೋಗು ಕಸಕ್ಕೆ ಬಿಸಾಕು ಅಂದರು. ಇದು ಕಸಕ್ಕೆ ಬಿಸಾಕಪ್ಪ ಓದ್ತಾ ಇದು ಕಸಕ್ಕೆ ಹೊಸ ಬಿಸಾಕಾಕ ನಾವು ಕಷ್ಟಪಟ್ಟು ಗೌರ್ಮೆಂಟಲ್ಲಿ 50 ಪೈಸಾ ಕೊಟ್ಟು ತಗೊಂಡಿರೋ ಕಾರ್ಡಿದು. ಲಂಚ ಕೊಟ್ಟು ತಗೊಂಡಿಲ್ಲ ನಾನು. ಅಷ್ಟು ಕಷ್ಟಪಟ್ಟು 50 ಪೈಸಾ ಗೌರ್ಮೆಂಟ್ ರೂಲ್ ಪ್ರಕಾರ ನಾನು ಕೊಟ್ಟು ಈ ಕಾರ್ಡ್ ತಗೊಂಡಿರೋದು. ನಾನು ಬೀದಿಗೆ ಬಿಸಾಕಕ್ಕೆ ತಗೊಂಡಿಲ್ಲ. ಇದು ನಾನು ದೊಡ್ಡ ಸಾಹುಕಾರರು. ಕಾರ್ ಇದೆ, ಬಂಗ್ಲಾ ಇದೆ, ಸೈಟ್ ಇದೆ. ಅವ್ರವ್ರು ಆ ಕಡೆ ಬಂದವರು 3 ಅಪ್ಟರ್ 4 ಅಪ್ಟರ್ ಕಟ್ಕೊಂಡಿದ್ದಾರೆ. ನಮ್ಗೇನಿಲ್ಲ, ಇದೇ ಒಂದೇ ಬಿಲ್ಡಿಂಗ್. ನಾನು ಮನೆ ಕೆಲಸ ಮಾಡ್ತೀನಿ ಸರ್. ಮಕ್ಕಳು 2 ಗಂಡ್ಮಕ್ಳು ಬೇರೆ ಇದ್ದಾರೆ. ಒಬ್ಬನು ಬೊಮ್ಮನಹಳ್ಳಿನಲ್ಲಿ ಇದ್ದಾನೆ, ಒಬ್ಬನು ಇಲ್ಲಿ ಬೇರೆ ಇದ್ದಾನೆ. ಯಾವನು ಊಟ ಹಾಕಲ್ಲ ನಮಗೆ. ಈ ರೇಷನ್ ಕಾರ್ಡ್ ತಗೊಂಡು ನಮ್ಮ ಜೈದಾವಾಗೆಲ್ಲ ಹೋಗ್ತೀವಿ. ನಮ್ಗೆ ಕಾರ್ಡ್ ಬೇಕಪ್ಪ. ನಮ್ಗೆ ಜೀವನ ನಡೆಯೋದು ಇದರಲ್ಲಿಂದ. ಈ ತಿಂಗಳೇ ನಮ್ಗೆ ಗೊತ್ತಾಗಿದ್ದು. ಈ ತಿಂಗಳ ಆದ್ಮೇಲೆ ಇದರಿಂದ ನಮ್ಮ ಜೀವನ ನಡೀತಾ ಇರೋದು. ರೇಷನ್ ಕೊಟ್ಟಿಲ್ಲ ಸರ್. ನಾನು ಇರೋದು ಒಬ್ಳೇ ಇದ್ದೀನಿ. ನನಗೆ ಬೇಕು ರೇಷನ್ ಕಾರ್ಡ್ಗೆ. ನಾನು ಒಂದ್ಸಲ ಆಸ್ಪತ್ರೆಗೆ ಹೋದ್ರೆ 4,000 5,000 ಖರ್ಚು, 2,000 ದುಡಿತೀನಿ ನಾನು. ಅದರಲ್ಲಿ ನನ್ನ ಜೀವನ ಹೆಂಗ್ ಮಾಡೋದು? ನಾವು 40 ವರ್ಷ ಮೇಲಾಯ್ತು ಸರ್. ನಮ್ಮನ್ನ 50 ಪೈಸಾ ಕಾರ್ಡ್ ಮಾಡಿಸ್ಕೊಂಡಿದ್ವಿ. ಜೋಪಡಿ ಗುಡಿಸು ಮನೆ ಇತ್ತು, ಆವಾಗ ಮಾಡಿಸಿದ್ವಿ ಕಾರ್ಡು. ಏನೋ ಇಲ್ಲ ಸರ್, ನಮ್ಗೆ ಗೊತ್ತಿಲ್ಲ. ನಮ್ಗೆ ಇವಾಗ ಹೋಗಿ ಅಕ್ಕಿ ಕೇಳಿದ್ರಕ್ಕೆ ನಿಮ್ಗೆ ಕ್ಯಾನ್ಸಲ್ ಆಗಿದೆ ಅಂತ ಹೇಳಿದ್ದಾರೆ. ನಮ್ಗೇನು ಆಸ್ತಿ ಪಾಸ್ತಿ ಇಟ್ಕೊಂಡಿದ್ದೀವ, ನಾವು ನಮ್ಮ ಬಿಲ್ಡಿಂಗ್ ಕಟ್ಕೊಂಡಿದ್ದೀವ. ಇವಾಗ ಗೊತ್ತಾಯ್ತು ಸರ್. ಇವತ್ತು ಹೋಗಿ ನಮ್ಗೆ 2,000 ರೂಪಾಯಿ ಬೇಕಾಗಿಲ್ಲ ಸರ್. ನಮ್ಗೆ ಬೇಕಾಗಿರೋದು ರೇಷನ್ ಕಾರ್ಡ್. ಬಸ್ ಫ್ರೀ ಬೇಡ, ಏನು ಸಲುಗೇನು ಬೇಕಾಗಿಲ್ಲ. ಅವ್ರು ಕೊಡೋ ದುಡ್ಡಿನಲ್ಲಿ ನಮ್ಮ ಸಂಸಾರ ಮಾಡ್ತಾ ಇಲ್ಲ. ನಮ್ಗೆ ಬೇಕಾಗಿರೋದು BPL ಕಾರ್ಡು. ಏನೋ ನಮ್ಗೆ ಹುಷಾರು ಇಲ್ದಿರ ಆಗೋ ಟೈಮಲ್ಲಿ ಹಾಸ್ಪಿಟಲ್ಗೆ ಹೋಗ್ಬೇಕಾಗತ್ತೆ. ಅವಾಗ ಒಂದು 2.5 ಲಕ್ಷ ಅದರಿಂದ ಸಬ್ಸಿಡಿ ಕೊಡ್ತಾರೆ. ಅದೆಲ್ಲ ಇಲ್ಲ ಅಂದಮೇಲೆ ನಮ್ಗೇನಿಗೆ BPL ಕಾರ್ಡ್ ಹೇಳಿ? ನಾವು 30 ನಾವು ತಗೊಳ್ತಾ ಇರೋದು 15 ವರ್ಷದಿಂದ ನಾನು ಅಕ್ಕಿ ತಗೊಳ್ತಾ ಇರೋದು ಸರ್. ನಾವು ನಮ್ಮ ಮನೆಯಿಂದ ಬಂದು ಚೆಕ್ ಮಾಡಿನೇ ನಮಗೂ ರೇಷನ್ ಕಾರ್ಡ್ ಕೊಟ್ಟಿರೋದು ಸರ್. ನಾವು ಒಂದು ಚಿಲ್ಲರೆ ಅಂಗಡಿ ಇಟ್ಕೊಂಡಿದ್ದೀನಿ ಸರ್. ಅಂಗಡಿಗೆ ITR ಫೈಲ್ ಮಾಡಿದ್ರೆ ನಿಮಗೆ ಲೋನ್ ಕೊಡ್ತಾರೆ ಅಂತ ಹೇಳಿದರು. ಅದಕ್ಕೋಸ್ಕರ ನಾವು 3 ವರ್ಷ ITR ಫೈಲ್ ಮಾಡಿದ್ವಿ. ಬಟ್ ಏನು ಅದರಿಂದ ಉಪಯೋಗ ಮಾಡಿಲ್ಲ. ಅದಕ್ಕೋಸ್ಕರ ನಾವು ಕಾರ್ಡ್ನೇ ಕ್ಯಾನ್ಸಲ್ ಮಾಡಿಬಿಟ್ರೆ ಸರ್. ನಮಗೆ ಈ ತಿಂಗಳ ಗೊತ್ತಾಯಿತು ಸರ್. ನಮ್ಗೆ 2,000 ರೂಪಾಯಿ ಬೇಕಾಗಿಲ್ಲ, ಬಸ್ ಫ್ರೀನೂ ಬೇಕಾಗಿಲ್ಲ. ಅವ್ರು ಸಲುಗೆ ಅಕ್ಕಿಯಿಂದ ದುಡ್ಡು ಕೊಡ್ತಾರಲ್ಲ ಅದನ್ನು ಬೇಕಾಗಿಲ್ಲ. ನಮ್ಗೆ ಬೇಕಾಗಿರೋದು ಅಕ್ಕಿ ಮಾತ್ರನೇ. ಈಗ ವರ್ಷಕ್ಕೆ 1,20,000 ರೂಪಾಯಿ, 1,40,000 ಅಂತ ಹೇಳ್ತಿದ್ದಾರೆ. ಈ ಕರ್ನಾಟಕದಲ್ಲಿ 1,40,000 ರೂಪಾಯಿ ಕೆಳಗಡೆ ಸಂಸಾರ ಮಾಡೋರು ಇದ್ದಾರಾ ಹೇಳಿ ನೀವೇ? ಒಂದು ತಿಂಗಳಿಗೆ 20,000 ರೂಪಾಯಿ ದುಡ್ದಿರೋರು ಇದ್ದಾರಾ ಹೇಳಿ? ನಾವು ಗೌರ್ಮೆಂಟ್ ಕಡೆಯಿಂದ ಕರೆಕ್ಟ್ ಆಗಿ ಕಟ್ಟಿದ್ವಿ. ಅದನ್ನು ತಪ್ಪಂದ್ರೆ ಇನ್ ನೆಕ್ಸ್ಟ್ ITR ಫೈಲ್ ಮಾಡೋದೇ ಬೇಕಾಗಿಲ್ಲಲ್ಲ ಸರ್. ಯಾರು ಇಲ್ಲ ಹೇಳಿ? 5 ಲಕ್ಷ ಮೇಲಿರಬೇಕು ಸರ್. ITR ಅಂತ ಇನ್ಕಮ್ 5 ಲಕ್ಷ ಮೇಲಿರೋರಾದ್ರೆ ಅವರಿಗೆ BPL ಕಾರ್ಡ್ ಬೇಕಾಗಿಲ್ಲ. APL ಕಾರ್ಡ್ ಕೊಡಿ ಪರವಾಗಿಲ್ಲ. 5 ಲಕ್ಷ ಒಳಗಡೆ ಇರೋರಿಗೆ ಏನಕ್ಕೆ BPL ಕಾರ್ಡ್ ಕ್ಯಾನ್ಸಲ್ ಮಾಡ್ತೀರಾ? ನಮಗೂ ನಿನ್ನೆನೇ ಸರ್ ಗೊತ್ತಾಗಿದ್ದು. ನಿನ್ನೆನೇ ಹೋಗಿದ ತಕ್ಷಣ ನಿಮ್ದು ಕ್ಯಾನ್ಸಲ್ ಆಗಿದೆ ಅಂತ ತೆಗೆದು ಬಿಸಾಕಿದ್ರು. ಏನಕ್ಕೆ ಅಂತ ಕೇಳಿದ್ರೆ, ಇಲ್ಲ ನೀವು ಕಾರ್ ತಗೊಂಡಿದ್ದೀರಾ, ಇನ್ನೇನೋ ತಗೊಂಡಿದ್ದೀರಾ ಅಂತ ಹೇಳಿದ್ರು. 1 ಲಕ್ಷದ ಮೇಲೆ ಏನಿದ್ರು ಆ ಥರ ಹೇಳ್ತಿದ್ದಾರೆ. ಈಗ ಸರ್ ನಾವು ಕಾರ್ ತಗೊಂಡ್ರು ಅದರಲ್ಲೇ ಬಿಸ್ನೆಸ್. ಇವಾಗ
ಓಲಾ ಬಿಸ್ನೆಸ್ ಮಾಡ್ತಿರೋದೇ ಅದರಲ್ಲಿ, ಅದಕ್ಕೆ ಕ್ಯಾನ್ಸಲ್ ಮಾಡಿದ್ರೆ ಇನ್ನೇನು ಸರ್ ಮಾಡೋದು ನಾವು? ತುಂಬ ಕಷ್ಟ ಆಗ್ತಿದೆ ಸರ್ ನಮಗೆ. ಇದು ಗೃಹಲಕ್ಷ್ಮಿದು 2,000 ರೂಪಾಯಿ ಬೇಡ, ಬಸ್ಸು ಬೇಡ, ಫ್ರೀ, ನಮ್ಗೆ ರೇಷನ್ ಕಾರ್ಡ್ ಬೇಕು. ಇದು ಮಹಿಳೆಯರು ಆಕ್ರೋಶವನ್ನು ಹೊರಹಾಕ್ತಾ ಇರುವಂತಹ ಪರಿ. ಕಾರ್ಡನ್ನು ಕಳೆದುಕೊಂಡಿರುವಂತಹ ಬಡವರು ಈಗ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. BJP ನಾಯಕರುಗಳು ಅವರ ಮನೆಗೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಅವರ ಎದುರಲ್ಲೂ ಕೂಡ ತಮ್ಮ ಅಳಲನ್ನು ತೋಡ್ಕೊಂಡಿರುವಂಥದ್ದು. ನಮಗೆ ಯಾವುದೇ ಗ್ಯಾರಂಟಿ ಯೋಜನೆಗಳು ಬೇಡ, ನಮಗೆ BPL ಕಾರ್ಡ್ ಕೊಟ್ಟರೆ ಸಾಕು ಅಂಥೇಳಿ ಮನವಿ ಕೂಡ ಮಾಡ್ಕೊಂಡಿದ್ದಾರೆ.